ಹಾ ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್. ಎಸ್, ಈ ನಮ್ಮ RCB ಟೀಮ್ ಮತ್ತೊಂದು ಪಿಕ್ ಮಾಡಾಯ್ತು. ಬೆಂಕಿ ಪಿಕ್ ಅಂದ್ರೆ ಬೆಂಕಿ ಪಿಕ್. ಸೊ ಬಾಳ ಮಂದಿಗೆ ಇವ್ರ ಬಗ್ಗೆ ಗೊತ್ತಿರಂಗಿಲ್ಲ. ನಾ ಬಾಳ ದಿವಸ ಇವ್ರನ್ನ ಪಿಕ್ ಮಾಡ್ಬೇಕು ನಮ್ಮ RCB ಅಂತ ಕಾಯ್ಕೊಂಡ್ ಕೂತಿದ್ದೆ. ಇವರು ನಮ್ಮ ಹೆಚ್ಚಾನ್ಸ್ ಮಂದಿ ಗೊತ್ತಿರಲ್ಲ. ಇವರು ಹೆಚ್ಚಾನ್ಸ್ ಇಂಟರ್ನ್ಯಾಷನಲ್ ಮ್ಯಾಚ್ ಹಿಂಗ ಅದು ಆಡಿಲ್ಲ. ಆಲ್ಮೋಸ್ಟ್ ಎಲ್ಲಾ ದೇಶಿ ಪ್ರೀಮಿಯರ್ ಲೀಗ್ ಒಳಗೆ ಆಡಿದ್ರು. ಈ ಸಲ IPL ದಾಗ ಚಾನ್ಸ್ ಸಿಕ್ಕತ್ತಷ್ಟೇ. ಓಕೆ, ಇವ್ರ ಹೆಸರು ಏನಪ್ಪಾ ಅಂದ್ರೆ ಅದು ಇವ್ರು ಬಂದು ಜಾರ್ಡನ್ ಕಾಕ್ಸ್ ಅಂತ ಹೇಳಿ. ಇವ್ರ ಸ್ಟಾರ್ಟ್ ಕೇರ ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ಸ್ ಐತಿ. ಒಟ್ಟ ಹೇಳ್ತೀನಿ, T20 ಲೀಗ್ ಅಂತ ಬಂದ್ರೆ ನೆಕ್ಸ್ಟ್ ಲೆವೆಲ್ ಬರ್ಸೋಣ. ಅದಕ್ಕೆ ತಮಿಳ್ ಒಳಗೆ ಏನ್ ಹಾಕಿನಿ, RCB ಗೆ ಮಿನಿ ಸಾಲ್ಟ್ ಎಂಟ್ರಿ ಸೇರಿ. ಎದಕ್ಕಾರ ಸ್ಟ್ರೈಕ್ ರೇಟ್ ಇರುದು, ಇವ್ರು ಆಡು ಓಪನಿಂಗ್ಸ್, ಇವ್ರು ಆಡು ಸ್ಲಾಟ್ ಪಕ್ಕಾ ಸ್ಲಾಟ್ ಹಂಗ ಸಾಲ್ಟ್ ಗತೆನ ಬ್ಯಾಟಿಂಗ್ ಸೇಮ್, ಸಾಲ್ಟ್ ಗತೆನ ಸ್ಟೈಲ್ ಎಲ್ಲ ಸೇಮ್. ಒಂಥರ ಮಿನಿ ಸಾಲ್ಟ್ ನ ಕರ್ಕೊಂಬಂದ ನಮ್ಮ RCB ಟೀಮ್ಗೆ. ನಮ್ಮ RCB ಟೀಮ್ ಎಲ್ಲೆಲ್ಲಿ ಸ್ಕೌಟ್ ಮಾಡಿ ಹುಡ್ಕಾಡ್ ತುಂಬದಂತೆ ಗೊತ್ತಿಲ್ಲ. ಈ ಅದ್ಭುತ ಪ್ರತಿಭೆಗಳನ್ನ ನೆಕ್ಸ್ಟ್ ಲೆವೆಲ್ ಅದ್ರ ಒಬ್ಬೊಬ್ರು ಇನ್ನ ಈಗಿನ ಇದು ವಿಹಾನ್ ಮಲ್ಹೋತ್ರಾ ಮತ್ತ ವಿಕ್ಕಿ ಹೊಸಲ್ ಮಾಡ್ಯಾರ. ಅದನ್ನ ನೆಕ್ಸ್ಟ್ ವಿಡಿಯೋ ತೊಗೊಂಬರಂತ ಇಬ್ಬರನ್ನ ಸೇರ್ಸ. ಸೊ ಈ ವಿಡಿಯೋದಾಗ ಏನೈತಿ, ಜಾರ್ಡನ್ ಕಾಕ್ಸ್ ಅವರ T20 ಸ್ಟಾಟ್ಸ್ ಎಲ್ಲ ನೋಡು. ಓಕೆ, ಜಾರ್ಡನ್ ಕಾಕ್ಸ್ ಅವ್ರ ಸ್ಟಾಟ್ಸ್ ಕೇರ ನೀವು ಪಕ್ಕಾ ಶಾಕ್ ಆಗೋಂತರು ಫಿಕ್ಸ್. ಇವ್ರು ಸ್ಟಾಟ್ಸ್ ಹೇಳ್ಕೊತಕ್ಕೆ ನೋಡ್ರಿ ಸಖತ್, ನೀವು ಪಕ್ಕಾ ಗಾಬ್ರಿಕೆ ನನ್ಗೆ ಗೊತ್ತೈತಿ. ಒಟ್ಟ 5 ಮ್ಯಾಚ್ 163 ರನ್. IL T20 ಒಳಗ ಎಷ್ಟು 135.83 ಸೆಕೆಂಡ್ 40 ಅವರೇಜ್. T20 ಒಳಗ 40 ಅವರೇಜ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಬ್ಯಾಟ್ಸ್ಮನ್. ಮತ್ತ ಇನ್ನ ಇವ್ರ ಸ್ಟಾರ್ಟ್ ಕೇರ ನನ್ಗಂತೂ ಪಕ್ಕಾ ಗಾಬ್ರಕತಿ, ಎಲ್ಲರಿಗೂ ಗಾಬ್ರಕತಿ. ಇವ್ರು ಆಡಿದ್ದ ಎಲ್ಲ ಬಾಲ್ ಈಗ ಎಲ್ಲಾ ಲೀಗ್ ಒಳಗೂ ಆಡ್ಯಾರ ಇವ್ರು. ಮಾತ್ರ IL T20 ಅದ ಇದು. ಮುಂದ ಉಳ್ಕಿದ T20 ಎಲ್ಲ ಆರ್ಡರ್ ಸ್ಪೆಷಲಿ IL ಒಟ್ ಇವ್ ಅಂತ T20 ಲೀಗ್ ಸ್ಪೆಷಲಿಸ್ಟ್ ಅಂತ ಹೇಳ್ಬೇಕು. ಜಾರ್ಡನ್ ಕಾಕ್ಸ್ ನೆಕ್ಸ್ಟ್ ಲೆವೆಲ್ ಪ್ಲೇಯರ್ ಗಳು ಹೇಳ್ಬೇಕಾರ. RCB ಬೆಟರ್ ಇನ್ವೆಸ್ಟ್ಮೆಂಟ್ ಮಾಡೈತಿ. ಜಾರ್ಡನ್ ಕಾಕ್ಸ್ ಎಲ್ಲರಿಗೆ ಡೌಟ್ ಐತಿ, ಜಾರ್ಡನ್ ಕಾಕ್ಸ್ ಹೆಂಗ ಐತಿ ಪಕ್ಕನ. ಇವ್ರು ಆಡಿದ ಒಂದ್ ಸ್ವಲ್ಪ ಇದು ಫೋಟೋಸ್ ವಿಡಿಯೋಸ್ ಎಲ್ಲ ನೋಡಿದೆ, ಸೇಮ್ ಟು ಸೇಮ್ ಈ ಮೆಗ್ಗರ್ ಕದ ಹೆಂಗ ಆಡ್ತಾರ ಸೇಮ್ ಅದೇ ತರ ಶಾರ್ಟ್, ಸೇಮ್ ನಮ್ಮ ಸಾಲ್ಟ್ ಗತೆ ಸ್ಟ್ಯಾಂಡ್ಸ್ ಎಲ್ಲಾ ಬಾರಿ ಐತಿ. ಸೊ ಜಾರ್ಡನ್ ಕಾಕ್ಸ್ ವಿಲ್ ಬಿ ದ ಬೆಸ್ಟ್ ಆಪ್ಷನ್ ಫಾರ್ ದ RCB ಇನ್ ಮುಂದ್ ಬರೋ ದಿನದಾಗ. ಎದಕ್ಕಾರ ಈ ಚಲೋ ಪಿಕ್ ಮಾಡ್ಯಾರ ನಮ್ಮ RCB. ಮುಂದ್ ಇವ್ರಿಗೆ ಚಾನ್ಸ್ ಸಿಗ್ತತಿಲ್ಲ ಸೆಕೆಂಡ್ರಿ, ಆದ್ರೆ ಪಿಕ್ ಅಂದ್ರೆ ಚಲೋ ಮಾಡ್ಯಾರು. ಒಂದ್ ವೇಳೆ ಏನಾದ್ರು ಇವ್ರನ್ನ ಸಾಲ್ಟ್ ಗಂತನ ಬ್ಯಾಕಪ್ ಆಗಿ ಕುಂದಾರ. ಅದಕ್ಕೆ ಸಾಲ್ಟ್ ವಿಕೆಟ್ ಕೀಪರ್ ಬಡ್ಸೋಣ, ಜಾರ್ಡನ್ ಕಾಕ್ಸ್ ವಿಕೆಟ್ ಕೀಪರ್ ಬಡ್ಸೋಣ. ಆದ ಕಾರಣ ಏನೈತಿ, ನಮ್ಮ RCB ಜಾರ್ಡನ್ ಕಾಕ್ಸ್ ನ ಪಿಕ್ ಮಾಡಿದ್ವಿ. ಫಿಲ್ ಸಾಲ್ಟರ್ ಬ್ಯಾಕಪ್ ಆಗಿ ತಗೊಂಡೈತಿ. ಸೊ ಇದು ಒಂಥರ ಹೊಸ ಸ್ಟ್ರಾಟಜಿ ಅಂತ ಹೇಳ್ಬೇಕು ನಮ್ಮ RCB ಟೀಮ್ ಇದ್ರ. ಹಂಗ ನೋಡ್ರಿ, ಇದು ನಮ್ಮ ಪ್ಲಾನಿಂಗ್ ಒಳಗೆ ಇರ್ಲಿಲ್ಲ. ಅದಕ್ಕಾರ ನಾವು ತಗೋಬೇಕಿದ್ದು ಒಬ್ಬ ಎಕ್ಸ್ಪೀರಿಯನ್ಸ್ ಸ್ಪಿನ್ನರ್ ತಗೋಬೇಕಾಯ್ತು. ನೆಕ್ಸ್ಟ್ ಹಂಗ ನಮ್ಗೆ ಒಂದು ಓವರ್ಸೀಸ್ ಫಾಸ್ಟ್ ಬೌಲರ್ ತಗೋಬೇಕಾಯ್ತು. ಅವನ್ನೆಲ್ಲ ತಗೊಂಡಿವಿ. ಎಕ್ಸ್ಪೀರಿಯನ್ಸ್ ಸ್ಪಿನ್ನರ್ ತಗೊಳ್ಬೇಕು, ನಾವು ತಗೊಂಡಿದ್ವಿ ಒಬ್ಬ ಬ್ಯಾಕಪ್ ಸ್ಪಿಲ್ ಸಾಲ್ಟ್ಗಾಗಿ ಬ್ಯಾಕಪ್ ಪ್ಲೇಯರ್ ನ. ಸೊ ಇದು ಒಂಥರ ನೆಕ್ಸ್ಟ್ ಲೆವೆಲ್ ಥಿಂಕಿಂಗ್ ಅಂತ ಹೇಳ್ಬೇಕು ನಮ್ಮ RCB ಮ್ಯಾನೇಜ್ಮೆಂಟ್ ಇದ್ದ. ಸೊ ಕುಕ್ ಕೂಡ ಹೇಳ್ಬೇಕು ನಮ್ಮ RCB ಮ್ಯಾನೇಜ್ಮೆಂಟ್ ಈ ಸಲ ಪಕ್ಕ ಕುಕ್ ಮಾಡಿ ಎಲ್ಲರಿಗೆ ಹಾಕಿ ಬಡಿಸ್ಬಿಡ್ತತ್ ಹೇಳ್ಬೇಕು. ಅಂದ್ರೆ ಎಲ್ಲರಿಗೆ ನಮ್ಮ RCB ಫ್ಯಾನ್ಸ್ಗೆಲ್ಲ ತಿನ್ನಿಸ್ಬಿಡ್ತತ್ ಹೇಳ್ಬೇಕು. ಈ ಆಕ್ಷನ್ ಅಂತ ಹೆವಿ ಸ್ಯಾಟಿಸ್ಫ್ಯಾಕ್ಷನ್ ಐತಿ ನನಗರೆ. ನೆಕ್ಸ್ಟ್ ಲೆವೆಲ್ ಬಿಡ್ಡಿಂಗ್ ಮಾಡಿದ್ ನಮ್ಮ RCB. ಸೊ ಇನ್ನ ಇಬ್ಬರು ಪ್ಲೇಯರ್ ನೆಕ್ಸ್ಟ್ ವಿಡಿಯೋ ತೊಗೊಂಡ್ಬರ್ತೀನಿ. ಓಕೆ, ಇಲ್ಲ ಬೇಡ, ಇದೇ ವಿಡಿಯೋದಾಗ ಕಂಟಿನ್ಯೂ ಮಾಡ್ಬಿಟ್ಟು ನಮ್ಮ RCB ಇನ್ನೊಂದಿಬ್ಬರು ಪ್ಲೇಯರ್ ಅಂತ ತಗೋತಾರ. ಯಾರಂದ್ರೆ ವಿಕ್ಕಿ ಓಸ್ವಾಲ. ಬೇರೆ ಇನ್ನೊಂದು ವಿಡಿಯೋದಾಗ ಹೇಳ್ಬಿಡು, ಪೂರಾ ಇದು ಬರುತ್ತಿಲ್ಲ ಅಥವಾ ಹೇಳ್ಬಿಡು. ಓಕೆ, ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತಾ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಸೋ. ಮತ್ತೊಂದು ಎಲ್ರಿಗೂ ನಮಸ್ಕಾರ.